ಸುಮಾರು 1959. ವಿಶ್ವ ಪ್ರಸಿದ್ಧ ಮೈಸೂರು ದಸರಾದ ಪ್ರಮುಖ ಆನೆ ನಮ್ಮ ಅರ್ಜುನ. 2012 ಮತ್ತು 2019 ನಡುವೆ 8 ಬಾರಿ ಗೋಲ್ಡನ್ ಹೌದು ಎಂಬ ಕಥೆಯ ಮೇಲೆ ತಾಯಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ಹೊತ್ತೊಯ್ದಿತ್ತು. ಈಗ ನಾವು ಮಾಡುವ ನೃತ್ಯವನ್ನು ನಮ್ಮ ಪ್ರೀತಿಯ ಅರ್ಜುನನಿಗೆ ಮನಸ್ಫೂರ್ತಿಯಿಂದ ಅರ್ಪಿಸುತ್ತಿದ್ದೇವೆ. ಸವಾರಿಗೂ ಮುನ್ನ ನಡೆಯುವ ಗಜಪಡೆಗಳ ತರಬೇತಿ ಶಿಬಿರದಲ್ಲಿ ಅರ್ಜುನ ಮತ್ತು ಅರಮನೆಯ ಸಿಬ್ಬಂದಿಗಳ ನಡುವಿನ ಒಡನಾಟ ಹೀಗಿತ್ತು. ಅರ್ಜುನನನ್ನು ಎಲ್ಲ ರೀತಿಯಲ್ಲಿ ಪಳಗಿಸಿದನು. ಈತನ ಪರಿಶ್ರಮದಿಂದ ಅರ್ಜುನನಿಗೆ ಜಂಬೂ ಸವಾರಿಯಲ್ಲಿ ಅಂಬಾರಿಯನ್ನು ಹೊತ್ತು ಗಜಪಡೆಯ ನಾಯಕನಾಗುವ ಅವಕಾಶ ದೊರಕಿತು. ಅಲ್ಲಲ್ಲೇ ಸವಾರಿ ಆನೆ ಮೇಲೆ ಅಂಬಾರಿ, ಜೊತೆಗೆ ಬತಾವ್ರಿ ಡೋಲು ತಂದೆ ನಗಾರಿ, ಜಗದಿ ಕುಂಡಾಡುವ ನಮ್ಮ ನಾಡ ಹಬ್ಬಾರಿ. ಸರಸರ ಬಂತು ದಸರಾ, ಸಡಗರ ತಂತು ದಸರಾ, ಅಲ್ಲಲ್ಲೇ ಸವಾರಿ ಆನೆ ಮೇಲೆ ಅಂಬಾರಿ, ಜೊತೆಗೆ ಬತಾವ್ರಿ ಡೋಲು ತಂದೆ ನಗಾರಿ. 2023ರ ನಾಡ ಹಬ್ಬದ ಸಂಭ್ರಮವನ್ನು ಮುಗಿಸಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದೊಂದಿಗೆ ಮರಳಿ ತನ್ನ ವಾಸಸ್ಥಾನವನ್ನು ತಲುಪಿದ ಅರ್ಜುನ ಒಂಟಿ ಸಲಗವನ್ನು ಬಂಧಿಸುವ ಕಾರ್ಯಾಚರಣೆಯಲ್ಲಿ ಮುಂದಾಗುತ್ತಾನೆ.
ನಿಂದು ಎಂಥ ತ್ಯಾಗ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಕೊಡಲಿಗೆ ತಿಂದು ನೆರಳ ನೀಡೋ ಮರ, ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಮಂಡಲಿ ನಿನ್ನದೆ ಶ್ರೇಷ್ಠ ಕಥೆ, ಶ್ರೀಮಂತ ನೀನಯ್ಯ. ಕಾಡಲ್ಲಿ ಮದ ಏರಿರೋ ಪುಂಡಾಟಿಕೆ ಆನೆಗಳ ಪಾಲಿಗೆ ಹಿಂಗನ್ಸ್ಕೊಂಡಿದ್ದ ಅರ್ಜುನ ನಮ್ಮನ್ನೆಲ್ಲ ಬಿಟ್ಟೋಗಿರ್ಬೋದು. ಆದ್ರೆ ಅವನ ಇನ್ನೊಬ್ಬ ಸಹೋದರ, ಅವನ ಸ್ವರೂಪ ಗಜಗಾಂಭೀರ್ಯದ ಗಜಕೇಸರಿ ಒಂಟಿ ಸಲ್ಗ ನಮ್ ಜೊತೆನೇ ಇದ್ದಾನೆ, ಅಭಿಮನ್ಯು.